ಇನ್ನು ನೆಕ್ಸ್ಟ್ ಕ್ಷೇತ್ರ ಹಾಸನ. ಬಹಳ ಪ್ರಮುಖವಾಗಿ ಹಾಸನ ಅಂತ ಅಂದ ತಕ್ಷಣ ಅಲ್ಲಿ JDSನ ಪ್ರಾಬಲ್ಯ ಇದ್ದೇ ಇರುತ್ತೆ. ಸೊ 2023ರಲ್ಲಿ ಏನಾಯ್ತು, ಅಲ್ಲಿನ ಹಾಲಿ ಶಾಸಕ ಪ್ರೀತಮ್ ಗೌಡ ಅವರನ್ನೇ ಸೋಲಿಸ್ಬಿಟ್ರು. ಯಾರು? JDSನ ಅಭ್ಯರ್ಥಿ ಸ್ವರೂಪ್ ಅವರು. ಸೊ ಹಾಸನ ಈಗ JDSನ ಕೈಯಲ್ಲಿದೆ. ಸೊ ನೆಕ್ಸ್ಟ್ ಬಂದಂತಹ ಸಂದರ್ಭದಲ್ಲಿ JDSನವರು ಹಾಸನವನ್ನ ಬಿಟ್ಕೊಡ್ತಾರ ಅಂತ? ಖಂಡಿತ ಬಿಟ್ಕೊಡಲ್ಲ. ಯಾಕೆಂತ ಹೇಳಿದ್ರೆ ಪ್ರಭಾವಿ ಅಭ್ಯರ್ಥಿ ಇದ್ದಾರೆ ಪ್ರೀತಮ್ ಗೌಡ ಅವರು, ಸುಮ್ಮನೆ ಅಲ್ಲ. ಇಬ್ಬರ ನಡುವೆ ಬಹಳ ಟಫ್ ಫೈಟ್ ಇತ್ತು. ಪ್ರೀತಮ್ ಗೌಡ ಸೋಲ್ತಿರ್ಲಿಲ್ಲ, ಸೋಲೋ ತರ ಅವರೇ ಮಾಡ್ಕೊಂಡ್ರು. ಬಹಳ ಮಾತುಗಳು ಗೆದ್ದ ಮೇಲೆ ಕೆಲಸ ಜಾಸ್ತಿ ಮಾಡಬೇಕು, ಮಾತು ಕಡಿಮೆ ಮಾಡಬೇಕು. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಕೆಲವರು ಪ್ರೀತಮ್ ಗೌಡ, ಪ್ರತಾಪ್ ಸಿಂಹ, ಬಹಳಷ್ಟು ನಾಯಕರು, ಘಟಾನುಘಟಿ ನಾಯಕರುಗಳೆಲ್ಲ ಅವ್ರ ಸರ್ಟಿಫಿಕೇಟ್ ತಗೋಬಿಟ್ಟಿರ್ತಾರೆ. ನಮ್ಮನ್ನ ಯಾರು ಬ್ರೇಕ್ ಮಾಡೋರಿಲ್ಲ ಅಂತ ಹೇಳಿ ಜನ ಒಂದ್ಸಲ ಮನಸ್ಸು ಮಾಡಿಬಿಟ್ರೆ ಈ ತರ ಬ್ರೇಕ್ ಮಾಡಿಬಿಡ್ತಾರೆ. ಅದಕ್ಕೆ ಗೆದ್ದಾಗ ಕೆಲಸ ಎಷ್ಟು ಮುಖ್ಯನೋ ಮಾತು ಕಡಿಮೆ ಮಾಡ್ಕೊಂಡು ಅಷ್ಟೇ. ನೀವು ರಾಜಕಾರಣದಲ್ಲಿ ಮಾತಾಡಿ, ಆದ್ರೆ ತೀರಾ ವೈಯಕ್ತಿಕವಾಗಿ ಮಾತಾಡಿದ್ರೆ, ತೊಡೆ ತಟ್ಕೊಂಡು ಮಾತಾಡಿದ್ರೆ ಇದು ಮಾಡೋದು. ಈಗ ದೇವೇಗೌಡರು ಇರುವಂತಹ ಸ್ಪರ್ಧೆ ಮಾಡಿದಂತಹ ಜಿಲ್ಲೆ. ನಾನೇನು ದೇವೇಗೌಡರನ್ನೇನು ಮಾತಾಡಲೇಬಾರ್ದು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಒಂದು ವ್ಯಾಪ್ತಿ ಇರುತ್ತೆ. ಆ ವ್ಯಾಪ್ತಿಯ ಒಳಗಡೆ ಮಾತಾಡಿದಾಗ ನಿಮ್ಮ ಕೆಲಸವನ್ನು ಒಪ್ತಾರೆ, ನಿಮ್ಮನ್ನು ಒಪ್ತಾರೆ. ಅದನ್ನು ಮಿತಿಮೀರಿ ಹೋದ್ರೆ ಇಂಥ ಫಲಿತಾಂಶಗಳು ಬರ್ತವೆ. ಪ್ರೀತಮ್ ಗೌಡ ಹಂಗಾದ್ರೆ ಹಾಸನದಲ್ಲಿ ಕೆಲಸ ಮಾಡಿರ್ಲಿಲ್ವ ಅಂದ್ರೆ ಖಂಡಿತ ಅವ್ರು ಕೆಲಸ ಮಾಡಿದ್ರು. ಆದ್ರೆ ಪ್ರೀತಮ್ ಗೌಡರ ಬಾಯಿ ಮತ್ತೆ ನಾಲ್ಗೆಗೆ ಕರೆಕ್ಟಾಗಿ ಕನೆಕ್ಟ್ ಇದ್ದಿದ್ರೆ ಪ್ರೀತಮ್ ಗೌಡ ಶಾಸಕರಾಗ್ತಿದ್ರು. ಸ್ವರೂಪ್ ಸೋಲ್ತಾ ಇದ್ರೇನೋ ಗೊತ್ತಿಲ್ಲ. ತುಂಬಾ ಅಂತರನೂ ಇಲ್ಲ ಅಲ್ಲಿ. 6-7 ಸಾವಿರ ಓಟ್ ಅಷ್ಟೇ. 6-7 ಸಾವಿರ ಅಂದ್ರೆ ನೀವು 3,500 ತಗೊಂಡಿದ್ರೆ ಅಲ್ಲಿ ಗೆದ್ಬಿಡ್ತಾ ಇದ್ರು, ಆರಾಮಾಗಿ ಗೆಲ್ತಾ ಇದ್ರು. ಆ ಸಣ್ಣ ಪುಟ್ಟ ಸಮಸ್ಯೆಗಳು ಮಾಡ್ಕೊಂತಾರಲ್ಲ, ಅದು ಚುನಾವಣೆಗಳಲ್ಲಿ ದೊಡ್ಡ ಸಮಸ್ಯೆಗಳಾಗಿ ಈ ರೀತಿಯಾಗಿ ರಿಸಲ್ಟ್ ಬರುತ್ತೆ. ಈ ಬಾರಿ ಪ್ರೀತಮ್ ಗೌಡ ಅಷ್ಟು ಸುಲಭವಾಗಿ ಟಿಕೆಟ್ ಬಿಟ್ಕೊಡ್ತಾರೆ ಅಂತ ನನಗೇನು ಅನ್ಸಲ್ಲ. ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರ ಆಪ್ತರು, ಜೊತೆಗೆ ಕೊನೆ ಚುನಾವಣೆಯಲ್ಲಿ ಆದಂತಹ ಎಲ್ಲಾ ಪೆಟ್ಟುಗಳನ್ನ ಈಗ ತಿಂದಿರೋದ್ರಿಂದ ಅದರಿಂದ ಪಾಠ ಕಲ್ತಿರ್ಬೋದು. ಚುನಾವಣೆಯಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟಿಡಿಬಹುದು. ಒಂದು ವೇಳೆ ಇದೇನಾದ್ರೂ ಮೈತ್ರಿ ಆಗಿ ವ್ಯತಿರಿಕ್ತವಾಗಿ ಅವ್ರಿಗೇನಾದ್ರೂ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಆಗ DKC ಇಂಥವ್ರೆಲ್ಲ ಇರ್ತಾರಲ್ಲ, ಅವ್ರ ಕೈ ಹಾಕ್ಲೂಬಹುದು. ಕಾಂಗ್ರೆಸ್ ಅವ್ರಿಗೆ ಹಾಸನದಲ್ಲಿ ಒಳ್ಳೆ ಅಭ್ಯರ್ಥಿ ಇಲ್ಲ, ಅಭ್ಯರ್ಥಿ ಕೊರತೆ ಇದ್ದಾರೆ. ಕಾಂಗ್ರೆಸ್ ಈ ಕಳೆದ 2 ಚುನಾವಣೆಗಳಲ್ಲಿ ಅಲ್ಲಿ 3ನೇ ಸ್ಥಾನಕ್ಕೆ ಬಂದಿದೆ, ಅಲ್ಲೂ ಕೂಡ ಅವ್ರು ಹುಡುಕಾಡ್ತಿದ್ದಾರೆ. ಆಗ ಜಗಳದಲ್ಲಿ 3ನೇವರೆಗೆ ಲಾಭ. ಪ್ರೀತಮ್ ಗೌಡ ಅವ್ರಿಗೆ ನೀಲಿಗಣ್ಣಿನ ಹುಡುಗನ್ ತರ ಕಂಡ್ರು ಕೂಡ ಆಶ್ಚರ್ಯ ಇಲ್ಲ. 2028ಕ್ಕೆ ಒಂದ್ ವೇಳೆ ಇಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಅವರು ಎಳ್ಕೊಂಡು ಇವ್ರಿಗೆ ಟಿಕೆಟ್ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ. ಒಂದ್ ಕಡೆ ಪ್ರೀತಮ್ ಗೌಡ ವಿಜಯೇಂದ್ರ ಅವರ ಆಪ್ತರು, ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರ ಆಪ್ತ ಸ್ವರೂಪ್ ಅವರು. ಸೊ ದೊಡ್ಡ ಫೈಟ್ ಅಂತೂ ಇದ್ದೇ ಇರುತ್ತೆ ಇಲ್ಲಿ.